ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ನಿಮ್ಮಿಂದ ನೇಮಕವಾದಂತಹ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ನನ್ನ ಸಹೋದರ ಸಹೋದರಿಯರು ಕೇಳಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 3, ಸಿಟ್ಟು ಕೊಲೆಗೆ ಸಮಾನ. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 3, ಸಿಟ್ಟು ಕೊಲೆಗೆ ಸಮಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 5ನೇ ಅಧ್ಯಾಯ 21 ಮತ್ತು 22. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಅಂದರೆ ಕೊಲೆ ಮಾಡಬಾರದು. ಕೊಲೆ ಮಾಡಿದವರು ಪ್ರತಿಯೊಬ್ಬರು ಕೂಡ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗ್ತಾರೆ ಎಂಬುದಾಗಿ ಕೇಳಿದ್ದೀರಿ ಅಂತ. ಹೌದು, ಕೇಳಿದ್ದೇವೆ. ಆದರೆ ಕೊಲೆ ಯಾವುದಂದ್ರೆ, ನಾವು ಇಲ್ಲಿವರೆಗೆ ಬಹಳ ದಿವಸಗಳಿಂದ ನಾವು ಅದೇ ವಿಷಯವನ್ನು ಕೇಳ್ಕೊಂಡು ಬರ್ತಾ ಇದ್ದೇವೆ. ಕೊಲೆ ಮಾಡಿದರೆ ಮಾತ್ರ ಅಲ್ಲ, ಯಾವ ರೀತಿಯಲ್ಲೆಲ್ಲ ಆದರೆ ಯಾವುದೆಲ್ಲ ಕೊಲೆಗೆ ಸಮಾನವಾಗ್ತದೆ ಎಂಬುದಾಗಿ. 22ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಇದು ಬಹಳ ವಿಶೇಷವಾದದ್ದು. ಆದರೆ ನೋಡಿ, ಇಲ್ಲಿ ತನ್ನ ಸಹೋದರನ ಮೇಲೆ ಅಥವಾ ಸಹೋದರಿಯ ಮೇಲೆ ಯಾರು ನಾನಾ ರೀತಿಯಲ್ಲಿ ಅವರು ತಪ್ಪು ಮಾಡಿದ ಕೂಡ ಕೋಪಗೊಂಡು ಅವರಿಗೆ ಬಾಯಿಗೆ ಬಂದ ಹಾಗೆ ಬೈಯುವರು, ಮಾಡೋರು, ಛೀ ನೀಚ ಅಂಥವನು ಇಂಥವನು ಅಂತೇಳಿ ಬಾಯಿಗೆ ಬಂದಾಗೆ ಶಾಪ ಹಾಕುವರು, ಬೈಯೋರು, ಮಾಡೋರು, ಯಾವಾಗಲೂ ಅವ್ರ ಮೇಲೆ ಸಿಟ್ಟಿರೋರು ಅಗ್ನಿ ನರಕಕ್ಕೆ ಗುರಿಯಾಗುವರು. ಬಹಳ ಶಿಕ್ಷೆಗೆ ಈ ಭೂಲೋಕದಲ್ಲಿ ಇರುವಾಗಲೂ ನ್ಯಾಯ ವಿಚಾರಣೆ ದಿವಸ ಆತ್ಮ ಕೂಡ ನರಕಕ್ಕೆ ಹೋಗ್ತದೆ, ಬಹಳ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದೆ. ಹಾಗೆ ಸಿಟ್ಟು ಯಾರಲ್ಲಿ ಇರಬಾರ್ದು. ಒಂದು ವೇಳೆ ಅವರು ಏನಾದ್ರು ತಪ್ಪು ಮಾಡಿದ್ರು ಶಾಂತಿ ಸಮಾಧಾನದಿಂದ ಹೇಳಿ ಅವರನ್ನು ಸಮಾಧಾನಗೊಳಿಸಿ ಮಾತು ಕೇಳದಿದ್ದರೆ ಅಂಥವರ ಸವಾಸವನ್ನೇ ಬಿಟ್ಟು ಜೀವಿಸಬೇಕು. ಅಂಥವರ ಸವಾಸವನ್ನು ಬಿಟ್ಟು ಜೀವಿಸುವಾಗಲೂ ಕೂಡ ಮತ್ತೆ ನಾವು ಹಿಂದೆಯಿಂದ ಅವರೊಂದಿಗೆ ಇವರೊಂದಿಗೆ ಅವರ ಮುಂದೆ ಆಗಲಿ ಬೈಯೋದು ಮಾಡೋದು ಹೋಗಬಾರ್ದು. ದೇವರೇ, ನೀವು ಅವರನ್ನು ಆಶೀರ್ವದಿಸಪ್ಪ ಎಂದು ಹೇಳಿ ನಮ್ಮ ಮನಸ್ಸನ್ನು ಹೃದಯವನ್ನು ಶುದ್ಧಗೊಳಿಸಿಕೊಂಡು ಯಾವುದೇ ಕಾರಣಕ್ಕೂ ಅವರ ಮೇಲೆ ನಾವು ಬೈಯಬಾರ್ದು, ಮಾಡಬಾರ್ದು, ಶಾಪ ಹಾಕಬಾರ್ದು, ಕೆಟ್ಟ ಮಾತುಗಳಿಂದ ಬೈಯಬಾರದು ಎಂಬುದಾಗಿ. ಹಾಗೆ ಇದಕ್ಕೆ ಎಫೆಸರಿಗೆ ಬರೆದ ಪತ್ರದಲ್ಲಿ ಕೂಡ ಅಪೊಸ್ತಲ ಪೌಲರೊಂದು ಮಾತು ಹೇಳಿದ್ದಾರೆ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ, ಸೂರ್ಯ ಮುಳುಗುವುದಕ್ಕಿಂತ ಮುನ್ನ ನಿನ್ನ ಕೋಪ ತೀರಲಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಅವ್ರದ್ದೇ ತಪ್ಪಾದರೂ ಕೂಡ ನಾವು ಶಾಂತಿ ಸಮಾಧಾನದಿಂದ ಅವರನ್ನು ಒಬ್ಬಂಟಿಗರನ್ನಾಗಿ ಕರೆದು ಗುಟ್ಟಾಗಿ ಹೇಳಿ ತಿದ್ದಕ್ಕೆ ನೋಡಬೇಕು. ಕೇಳದಿದ್ದರೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಬೇಕು. ಮತ್ತೆ ನಾವು ಪುನಃ ಅವರಿಗೆ ಗುಣಗುಟ್ಟೋದು, ಬೇರೆಯವ್ರ ಜೊತೆಯಲ್ಲಿ ಅವರ ಮುಖಾಂತರ ಅವರಿಗೆ ಅವರ ವಿಷಯವಾಗಿ ಚಾಡಿ ಹೇಳೋದು, ಮನಸ್ಸು ನೋಯಿಸೋದು, ಬೊಯ್ಯೋದು ಅಥವಾ ದುರುಗುಟ್ಟಿ ನೋಡೋದು ಇಂಥದ್ದೆಲ್ಲ ಮಾಡಿದರೆ ಅಂಥವರು ನರಕಕ್ಕೆ ಗುರಿಯಾಗ್ತಾರೆ. ಹಾಗೆ ಸಿಟ್ಟು ಕೊಲೆಗೆ ಸಮಾನವಾಗ್ತದೆ. ಸಿಟ್ಟು ಬಹಳವನ್ನು ಕೆಡಿಸ್ತದೆ ಎಂಬುದಾಗಿ ಈ ವಚನ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 15ನೇ ಅಧ್ಯಾಯ 18, 19. ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವು. ಆವಾಗ ಈ ಸಿಟ್ಟು ಬರೋದು, ಬೈಯೋದು, ಮಾಡೋದು ಕಾರಣ ಯಾಕಂದ್ರೆ ನಾವು ಮೊದಲೇ ಹೃದಯದೊಳಗೆ ಯೋಚನೆ ಮಾಡಿರ್ತಾರೆ. ಅವನಿಗೆ ಹೀಗೆ ಬೈಬೇಕು, ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು, ಅವನು ಸಿಕ್ಕಲಿ, ಅವರ ಎದುರು ಇವರ ಎದುರು ಅಲ್ಲಿ ಇಲ್ಲಿ ಎಂಬುದಾಗಿ ಮೊದಲೇ ಯೋಚನೆ ಮಾಡಿಕೊಂಡು ಇರುವುದರಿಂದ ಅಂಥ ಸಮಯ ಬಂದಾಗ ಆ ಸಿಟ್ಟನ್ನು ಹೊರ ಹಾಕ್ತಾರೆ. ಅವರ ಹೃದಯ ಮನಸ್ಸು ಸರಿಯಿಲ್ಲದ ಕಾರಣ ಅವರಿಗೆ ಸಿಟ್ಟು ಬರುವಂಥದ್ದು. ಅವರ ಬಗ್ಗೆ ಪ್ರೀತಿ ಇದ್ದು ಅವರಿಗೆ ತಿಳಿಸ್ತೇನೆ, ಅವರನ್ನು ಬದಲಾಯಿಸಬೇಕು ಅಂತ ಒಂದು ಸಂತೋಷದ ಮನಸ್ಸು ಇದ್ರೆ ಬಾಯೊಳಗಿಂದ ಅದು ಬರುವುದು ಇಲ್ಲ, ಮನಸ್ಸಿನೊಳಗಿಂದ ಅದು ಬರುವುದು ಕೂಡ ಇಲ್ಲ. ಆಗ ಯಾಕೆ ಮನಸ್ಸೊಳಗಿಂದ ಬರುತ್ತದೆ?
ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳುಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥದ್ದು ಇದುವೇ ನೋಡಿ. ಯಾವಾಗ ನಮ್ಮ ಹೃದಯ ಮನಸ್ಸು ಸರಿ ಇಲ್ಲದಿದ್ದರೆ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ಮನಸ್ಸೊಳಗೆ ಹೃದಯದೊಳಗೆ ನಾವು ಇಟ್ಟುಕೊಂಡ್ರೆ ಅವರನ್ನು ಕಂಡಾಗ ಅದು ಬಾಯಿಯೊಳಗಿಂದ ಬರುತ್ತದೆ. ಅದುವೇ ನಮ್ಮನ್ನು ಕೆಡಿಸುವಂಥದ್ದು. ಅನೇಕರು ಇವತ್ತು ಬೈದ್ರೆ ಮಾಡಿದ್ರೆ ನಾನಾ ಥರದಿಗೆ ಓದಿದ ಹಾಗೆ. ಹೇಗೆಂದರೆ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳುಗಳು ಹೊರಟು ಬರೋದು ಯಾರು? ಅವರ ಹೃದಯ ಮನಸ್ಸು ಸರಿ ಇಲ್ಲ ಎಂಬುದಾಗಿ. ಇದು ಕೊಲೆಗೆ ಕಾರಣ. ಇಂಥದ್ದು ಯಾರ ಬಾಯಲ್ಲಿ ಇರ್ತದೋ, ಯಾರ ಬಾಯಿಂದ ಬರ್ತದೆಯೋ ಇವರೆಲ್ಲ ಕೊಲೆ ಮಾಡಿದಾಗ ಆಯಿತು, ಬಹಳ ಅಗ್ನಿ ನರಕಕ್ಕೆ ಗುರಿಯಾಗ್ತಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಗಲಾತ್ಯ 5:21. ಗಲಾತ್ಯರಿಗೆ 5ನೇ ಅಧ್ಯಾಯ 21ನೇ ವಚನ. ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಈ ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ, ಎಷ್ಟೇ ಪ್ರಾರ್ಥನೆ ಇರ್ಬೋದು, ಎಷ್ಟೇ ಉಪವಾಸ ಮಾಡ್ಬೋದು, ಎಷ್ಟೇ ದಾನ ಧರ್ಮ ಮಾಡ್ಬೋದು, ಏನೇ ಮಾಡ್ಬೋದು, ಎಷ್ಟೇ ಬೋಧನೆ ಮಾಡ್ಬೋದು, ಎಷ್ಟೇ ಸಾಕ್ಷಿ ಹೇಳ್ಬೋದು, ಏನೇ ಮಾಡ್ಬೋದು, ಆದರೆ ಹೃದಯ ಮನಸ್ಸು ಕೆಟ್ಟು ಹೋಗಿ ಬಾಯೊಳಗಿಂದ ಕೆಟ್ಟ ಮಾತು, ಚಾಡಿ ಗೀಡಿ ಬರುವಂಥದ್ದು, ಕೆಟ್ಟ ವಿಚಾರಗಳನ್ನು ಮಾಡಿದರೆ ಇವರು ಏನು ಮಾಡಿದ್ರು ಪರಲೋಕ ರಾಜ್ಯ ಸೇರಲು ಸಾಧ್ಯವಿಲ್ಲ, ದೇವರ ಆಶೀರ್ವಾದವನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ ಅಂತೇಳಿ ಅಪೊಸ್ತಲರಾದ ಪೌಲರು ಪದೇ ಪದೇ ಬಹಳ ಕಡೆ ಎಚ್ಚರಿಸಿದ್ದಾರೆ. ಅದಕ್ಕೆ ಗಲಾತ್ಯ ಸಭೆಗೆ ಹೇಳ್ತಾರೆ, ನಾನು ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ ಅಂತ. ಹಾಗೆ ಇವತ್ತು ನನ್ನ ಮೂಲಕವೂ ಕೂಡ ದೇವರು ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ, ನನ್ನ ಮೂಲಕ ನಿಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಬಾಯಿ, ಮನಸ್ಸು, ಹೃದಯ ಯಾವಾಗಲೂ ಶುದ್ಧ ಇಲ್ಲದ ಹೋದರೆ ಏನು ಮಾಡಿ ಪ್ರಯೋಜನವಿಲ್ಲ. ಬದಲಾಗಿ ಅದು ನಮಗೆ ಈಗ ನೋಡಿ, ಒಬ್ಬರು ಸಿಟ್ಟಿರ್ತದೆ, ಬಾಯಿಗೆ ಬಂದಾಗೆ ಬೈತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ಏನೇ ಮಾಡಿದವರಿಗೆ ಶಾಂತಿ ಸಮಾಧಾನ ಇಲ್ಲ. ಅವರ ಬಾಯಲ್ಲಿ ಬರುವುದೇ ಕೆಟ್ಟ ಮಾತು, ಒಳ್ಳೆಯದು ಬರುವುದೇ ಇಲ್ಲ. ಬಹಳ ಕೆಟ್ಟ ಕಾರ್ಯಗಳನ್ನೇ ಮಾಡ್ತಾರೆ. ಕಡೆಗೆ ಅವರು ಬಹಳ ಶಿಕ್ಷೆಗೊಳಗಾಗ್ತಾರೆ, ಮಾನಸಿಕವಾಗಿ ಮಾರ್ಪಡ್ತಾರೆ. ಇದು ನಮ್ಮ ಕಣ್ಣಲ್ಲಿ ಕಾಣಬಹುದು. ನಾನು ಕಂಡಿದ್ದೇನೆ, ಈಗಲೂ ಕೂಡ ನಾನು ಕಾಣ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ಬಹಳ ಎಚ್ಚರಬೇಕು. ಇದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೇನೆ. ನನ್ನ ಹತ್ತಿರದ ಸಂಬಂಧಿಯವರಲ್ಲಿ ಒಬ್ಬರಲ್ಲಿ ಒಂದು ಬಹಳ ವಯಸ್ಸಾದವರು, ಬಾಯಿ ಬಹಳ ಕೆಟ್ಟದಾಗಿತ್ತು, ಬೈಯೋದು ಮಾಡೋದು, ಬಹಳ ಒಳ್ಳೆ ಗಂಡು ಬೀರಿಗಳಾಗಿ ಆಡ್ತಾ ಇದ್ರು, ಬಹಳ ವಯಸ್ಸಾದವರು. ಆದರೆ ನನ್ನ ತಾಯಿ ಕಡೆ ಸಂಬಂಧದವರು ಕಡೆಗೆ ಅವರು ಬಹಳ ಶಿಕ್ಷೆಗೆ ಒಳಗಾಗಿ ನರಕ ಬಂದು ಈ ಭೂಲೋಕದ ಜೀವನವನ್ನು ಮುಗಿಸಿದರು. ಅದೇ ರೀತಿ ಮತ್ತೆ ಇನ್ನೊಂದು ಸಂಬಂಧಿ ಕೂಡ ಏನಾಗಿದ್ರು ಅಂದರೆ, ಅವರು ಕೂಡ ಹಾಗೇ ತಾಯಿ ಬುದ್ಧಿಯ ಮಗಳಿಗೂ ಬಂತು. ಕಡೆಗೆ ಆ ಮಗಳು ಕೂಡ ಬಹಳ ಕಷ್ಟ ಹಿಂಸೆಯನ್ನು ಅನುಭವಿಸಿ ಭೂಲೋಕದ ಜೀವನವನ್ನು ಮುಗಿಸಿದ್ರು. ಇವತ್ತು ಕೂಡ ನನ್ನ ಕಣ್ಣೆದೂರೇ ನನ್ನ ಕಂಡಲ್ಲಿ ಶಪಿಸೋದು, ಮಾಡೋದು, ಬೈಯೋದು ಇವತ್ತು ಮಾಡ್ತಾ ಇದೆ. ಅದು ಇವತ್ತು ಬಿದ್ದಿರುವ ನರಕ ಅಷ್ಟಿಷ್ಟಲ್ಲ. ಅದಕ್ಕಾಗಿ ಅಂದ್ರೆ ಮೊದಲು ಮಾತಾಡ್ತಾ ಇದ್ದೆ, ಹಿರಿಯರು ಅಂತ ಹೇಳುವಂಥ ಗೌರವ ಕೊಡ್ತಾ ಇದ್ದೆ. ಈಗ ಎಲ್ಲವನ್ನ ಬಿಟ್ಟು ನನ್ನ ಪಾಡಿಗೆ ನಾನಿದ್ದೇನೆ, ಅವರ ಪಾಡಿಗೆ ಅವರಿದ್ದಾರೆ. ಬಹಳ ಆದ್ದರಿಂದ ನಮ್ಮ ಹೃದಯ ಮನಸ್ಸು ಶುದ್ಧವಾಗಿರಬೇಕು. ಯಾವಾಗಲೂ ಕೆಟ್ಟ ಯೋಚನೆ, ಕೆಟ್ಟ ಕಾರ್ಯಗಳು, ಕೆಟ್ಟ ಮಾತುಗಳು ಬರಬಾರದು. ಆಗಲೇ ಹೇಳಿದಾಗೆ ಆದರೆ ಹೇಳಬೇಕು, ಇಲ್ಲಾದರೂ ಹೇಳಬೇಕು. ಒಂದು ವೇಳೆ ಕೇಳಿದರೆ ಸರಿ, ಕೇಳಿದ್ರೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಬೇಕು. ಅವರ ಬಗ್ಗೆ ನಾವು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ದೂರು ಹೇಳೋದು, ನೀಚ ಅಂತೇಳಿ ಬೈಯೋದು ಮಾಡಬಾರದು. ಇದು ಹೀಗೆ ಹೇಳಿದ ಕೀರ್ತನೆ 109 ಹೇಳಿದಾಗ, ತಾಯಿಯ ಪಾಪ ಅಳಿದು ಹೋಗದಿರಲಿ. ಒಂದು ವೇಳೆ ತಾಯಿಯರಲ್ಲಿಂತ ಬುದ್ಧಿ ಇದೆ, ಅದೇ ಬುದ್ಧಿಯಲ್ಲಿ ಒಂದು ಹಿರಿಮಗಳಿಗೆ ಅಥವಾ ಕಿರಿಮಗಳಿಗೆ ಯಾವುದಾದ್ರು ಒಂದು ಮಗಳಿಗೆ ಬಂದೇ ಬರ್ತದೆ. ಅಲ್ಲಿ ಅವರು ಕೆಟ್ಟು ಹೋಗ್ತಾರೆ. ಹಾಗೆ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಪ್ಪನಿಗಿಂತ ಬುದ್ಧಿ ಇದ್ರೆ ಅದರಲ್ಲಿ ಒಂದು ಮಗನಿಗೆ ಅಲ್ಲಿ ಬರ್ತದೆ. ಕಡೆಗೆ ಅವರು ನಾನಾ ಥರದಲ್ಲಿ ಅವರ ವಿರೋಧಿಗಳ ಕೈಯಿಂದಲೂ ದೇವರಿಂದಲೂ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ನಮ್ಮ ಮನಸ್ಸನ್ನು, ಹೃದಯವನ್ನು ಯಾವಾಗಲೂ ನಾವು ಶುದ್ಧವಾಗಿಟ್ಟುಕೊಳ್ಬೇಕು. ನಮಗೆ ಕಷ್ಟ ಬಂದರೂ ಪರವಾಗಿಲ್ಲ, ನಾವು ಇನ್ನೊಬ್ಬರ ಕೈಲಿ ಬೈಗಳ ತಿಂದರೂ ಪರವಾಗಿಲ್ಲ. 1-2-3 ಸಲ ಹೇಳಬೇಕು, ಬೈದರೆ ಬೈಕೊಳ್ಳಿ, ಏನು ಬೇಕಾದರೂ ಮಾಡಿಕೊಳ್ಳಿ ಅಂತೇಳಿ ನಾವು ನಮ್ಮಷ್ಟಕ್ಕೆ ನಾವು ಶಾಂತಿ ಸಮಾಧಾನದಿಂದ ಇರಬೇಕಾಗ್ತದೆ. ಈಗ ನೋಡಿ, ಯೇಸುಸ್ವಾಮಿ ಕೂಡ ಭೂಲೋಕದಲ್ಲಿದ್ದಾಗ ಏನು ಮಾಡಿದ್ರು, ಎಷ್ಟು ಚಾಡಿ ಹೇಳಿದರು, ಎಷ್ಟು ಸುಳ್ಳು ಹೇಳಿದರು, ಎಂಥ ಹಿಂಸೆಯನ್ನು ಕೊಟ್ಟರು. ಆದರೆ ಶಾಂತಿ ಸಮಾಧಾನದ ಹೋದರು.
ಕಡೆಗೆ ಎಲ್ಲಿ ಹೋದ್ರು ಎಲ್ರಿಗೂ ನಮಗೆ ಸತ್ಯವೇದ ಓದಿದವರಿಗೆ ತಿಳ್ಕೊಂಡವ್ರಿಗೆ ಗೊತ್ತಿದೆ, ಪರಲೋಕಕ್ಕೆ ಹೋದ್ರು. ಆಗ ಅಂಥವ್ರು ಏನಾಗಿದ್ದಾರೆ, ಅವ್ರನ್ನ ಹೀಯಾಳಿಸಿದವರು, ಹಿಂಸೆ ಮಾಡಿದವರು ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾರೆ ಎಂಬುದಾಗಿ, ನಮಗೆ ಅವರು ನರಕಕ್ಕೆ ತೀರ್ಪಾಗಿದೆ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಜೀವಿತವು ಕೂಡ ನಮ್ಮಲ್ಲಿ ಇರಬೇಕಾಗಿದೆ. ಇದಕ್ಕೂ ಅನೇಕರು ಇವತ್ತು ಸಾಕ್ಷಿಗಳು ಇದ್ದಾರೆ. ಅದನ್ನು ಹೇಳಕ್ಕೆ ಹೋದರೆ ಬಹಳ ಸಮಯ ಬೇಕಾಗ್ತದೆ. ಆದ್ರೆ ಇಷ್ಟರಲ್ಲೇ ಮುಗಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಎಫೆಸ್ಯರಿಗೆ 4ನೇ ಅಧ್ಯಾಯ 29ನೇ ವಚನ. ಎಫೆಸ್ಯರಿಗೆ 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡಿ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮ ನಡೆಸ್ತಾ ಇರುವಾಗ, ನಾವು ದೇವರೊಂದಿಗೆ ಜೀವಿಸ್ತಾ ಇರುವಾಗ ಇನ್ನೊಬ್ರು ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ನಮ್ಮ ಬಾಯಿಯಲ್ಲಿ ಕೆಟ್ಟ ಮಾತುಗಳನ್ನು ಆಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಮತ್ತು ಒಳ್ಳೆ ಶಾಂತಿ ಸಮಾಧಾನ ಮಾತುಗಳನ್ನೇ ನಾವು ಅವರಿಗೆ ಆಡಬೇಕಾದ್ರೆ, ಇಲ್ಲಾಂದ್ರೆ ಅದು ಕೂಡ ಇಲ್ಲ. ಹಾಗೆ ಇದ್ದರೆ ಕೇಳೋರ ಹಿತಕ್ಕಾಗಿ ಅದನ್ನು ಆಡಿರಿ. ಕೇಳೋರು ಚೆನ್ನಾಗಿ ಮೆಚ್ಚುವಾಗಿ ಕೂಡ ಆಡಬೇಕು. ಆಗ ಅವ್ರು ಏನು ಹೇಳ್ತಾರೆ, ನೋಡಪ್ಪ ಅವಳು ಬಾಯಿಗೆ ಬಂದಾಗ ಬೈತಾರೆ ಅಂತ ಕೆಟ್ಟ ಮನುಷ್ಯರು, ಅವರು ಏನು ಅವನಿಗೆ ಮಾತಾಡೋದಿಲ್ಲ, ತಿರುಗಿ ಏನು ಹೇಳುವುದಿಲ್ಲ, ಮತ್ತು ಅವನಿಗೆ ಬೈತಕ್ಕೆ ತಿರುಗಿ ಆ ಬೈಯವರಿಗೆ ಮಾಡೋರಿಗೆ ಬೈತಾರೆ ಹೊರತು, ಶಾಂತಿ ಸಮಾಧಾನದ ಕೇಳೋರನ್ನ ಹೊಗಳ್ತಾರೆ ಹೊರತು ದೂಷಣೆ ಮಾಡುವುದಿಲ್ಲ. ಆದ್ರೆ ಅವ್ರು ಏನೇ ಆದ್ರೂ ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೊಲೊಸ್ಸೆಯರಿಗೆ 3ನೇ ಅಧ್ಯಾಯ 8ನೇ ವಚನ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿ. ಒಂದು ವೇಳೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಿಂದೆ ನನ್ನ ಬಾಯಿಯಲ್ಲಿ ಕೂಡ ಇತ್ತು ಬಹಳ ಕೆಟ್ಟ ಮಾತು, ಬೈಯೋದು, ಮಾಡೋದು, ಶಾಪ ಹಾಕೋದು ಇತ್ತು. ಆದರೆ ದೇವರ ವಾಕ್ಯ ನನ್ನ ಕೈಗೆ ಸಿಕ್ಕಿದ ಮೇಲೆ, ದೇವರು ದರ್ಶನ ಕೊಟ್ಟ ಮೇಲೆ ಒಂದೊಂದಾಗಿ ಎಲ್ಲವೂ ನಿವಾರಣೆಯಾಗಿ ಹೋಯಿತು. ಆದರೂ ಒಂದೊಂದು ಸಲ ಈಗಲೂ ಕೂಡ ಸ್ವಲ್ಪ ಕೋಪ ಬಂದಾಗ ಬೈತೇನೆ, ಆದರೆ ಬಹಳ ಸಂಕಟ ಪಡ್ತೇನೆ. ದೇವರಲ್ಲಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಈಗಲಾದರೂ ಒಂದು ವೇಳೆ ನಮ್ಮ ಎಲ್ಲರ ಬಾಯಿಯಲ್ಲಿ ಇಂಥ ಮಾತುಗಳು ಬರುವುದಾದರೆ, ಮನಸ್ಸು ಹೃದಯ ಸರಿ ಇಲ್ಲದೆ ಹೋದರೆ, ಇವತ್ತಿನಿಂದಲೇ ಪಶ್ಚಾತ್ತಾಪ ಬಿಟ್ಟು ದೇವರಲ್ಲಿ ನಾವು ಕ್ಷಮೆಯನ್ನು ಯಾಚಿಸೋಣ. ಮುಂದೆ ದೇವರ ವಾಕ್ಯಕ್ಕೆ ಸರಿಯಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಮುಂದೆ ನಾವು ದೇವರಿಗೆ ಪ್ರೀತಿಯಾಗಿ ಜೀವಿಸೋಣ. ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಹುಡುಕಿಕೊಳ್ಳೋಣ. ದೇವರ ಆಶೀರ್ವಾದವನ್ನು ಹುಡುಕಿಕೊಳ್ಳೋಣ. ನಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗಲಾದರೂ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎಂಬುದಾಗಿದೆ. ಈಗಾದರೂ ಖಂಡಿತವಾಗಿ ನಾವು ಏನು ಮಾಡಬೇಕು, ಒಂದು ವೇಳೆ ನಮ್ಮಲ್ಲಿದ್ದರೆ ಅಂಥದ್ದನ್ನು ಬಿಟ್ಟು ಬಿಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯಾಕೋಬ 1ನೇ ಅಧ್ಯಾಯ 19ರಿಂದ 22. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಪ್ರತಿಯೊಬ್ಬರು ಒಬ್ಬರ ಮಾತು ಮಾತಾಡುವಾಗಲೂ ಕೇಳುವಾಗಲೂ ಕೂಡ ನಾವು ಬಹಳ ಎಚ್ಚರವಾಗಿ ಜಾಣತನದಿಂದ ಕಿವಿ ಕೊಡಬೇಕು. ಮಾತಾಡುವಾಗಲೂ ಗಡಿಬಿಡಿಯಾಗಿ ಮಾತಾಡಬಾರದು, ಅದಕ್ಕೆ ಸರಿಯಾಗಿ ಮಾತಾಡಬೇಕು. ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಸರಿಯಾಗಿ ಕಿವಿ ಕೊಡದಿದ್ದರೆ, ಸರಿಯಾಗಿ ಮಾತನ್ನು ಅರ್ಥ ಮಾಡದೆ ಮಾತಾಡುವುದಾದರೆ ಕೋಪ ಬರುವಂಥದ್ದು. ಸರಿಯಾಗಿ ಯೋಚನೆ ಮಾಡದೆ ಮಾತನಾಡುವುದು, ಇದುವೇ ನಮ್ಮನ್ನು ಏನು ಮಾಡ್ತದೆ, ಕೊಲೆಗೆ ಸಮಾನವಾದಂಥ ಸಿಟ್ಟಿಗೆ ತಗೊಂಡು ಹೋಗುವಂಥದ್ದು, ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳ ಮಾಡುವಂಥದ್ದು. ಆದ್ದರಿಂದ ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗಿದೆ. ಒಂದೇ ಸಲ ಕೋಪಕ್ಕೆ ನಾವು ಹೋಗಬಾರದು. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆ ಆಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಮನುಷ್ಯನ ಕೋಪ ದೇವರ ನೀತಿಗೆ ಯಾವಾಗಲೂ ಮೆಚ್ಚುಗೆ ಆಗುವುದಿಲ್ಲ. ಶಾಂತಿ, ಸಮಾಧಾನ, ಒಳ್ಳೆ ರೀತಿ ಮನಸ್ಸು ಹೃದಯ ಸರಿ ಇದ್ರೆ ಮಾತ್ರ ದೇವರಿಗೆ ಮೆಚ್ಚುಗೆಯಾಗ್ತದೆ. ಕೋಪವು ಕೊಲೆಗೆ ಸಮಾನ. ನಾನಾ ರೀತಿ ಕೆಟ್ಟ ಕೆಲಸ, ಬಡದಾಟ, ಕೊಲೆ, ಕೈಕಾಲು ಮುರಿಸೋದು, ಕಡೆಗೆ ಅವರೇ ಜೈಲಿಗೆ ಹೋಗುವುದು, ಹೆಂಡತಿಯ ಕೊಲೆ, ಮಕ್ಕಳಿಗೆ ಕೊಲೆ, ತಂದೆ ತಾಯಿಯ ಕೊಲೆ, ಹೊಡೆಯೋದು, ಬಡಿಯೋದು, ನಾನಾ ರೀತಿಗೆ ತಗೊಂಡು ಹೋಗ್ತದೆ. ಕೋಪ ನರಕಕ್ಕೆ ತಗೊಂಡು ಹೋಗ್ತದೆ ಎಂಬುದಾಗಿ. ಆದ್ದರಿಂದ ಮನುಷ್ಯನ ಕೋಪ ದೇವರಿಗೆ ಪ್ರೀತಿಯಾಗೋದಿಲ್ಲ. ಶಾಂತಿ ಸಮಾಧಾನದಲ್ಲೇ ಹೋಗಬೇಕು.
ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಾಗಿ ಎಡೆ ಕೊಡಿರಿ. ಪ್ರತಿಯೊಂದು ಎಲ್ಲವನ್ನು ತೆಗೆದುಹಾಕಿ ಮನಸ್ಸೊಳಗೆ ಅಂತ ಕೆಟ್ಟ ಯೋಚನೆಗಳು ಇದ್ದರೆ ಅದನ್ನು ಏನು ಮಾಡಬೇಕು, ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಶಾಂತಿ ಸಮಾಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಜೀವಿಸಲಿಕ್ಕೆ ಕಲಿಯಬೇಕು. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ನೋಡಿ, ನಮ್ಮಲ್ಲಿರುವ ಏನೇ ಇನ್ನೊಬ್ಬರು ತಪ್ಪು ಮಾಡಿದ್ರು ಕೂಡ ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ಇಲ್ಲಾಂದ್ರೆ ಅಂಥವ್ರ ಸಹವಾಸ ಹೋಗಬಾರ್ದು, ಸಹವಾಸವೇ ಮಾಡಬಾರ್ದು. ಸಂಪೂರ್ಣಗಂತ ಕೆಟ್ಟ ಮನಸ್ಸುಗಳು ಏನಾದರೂ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಇರುವುದಾದರೆ ತೆಗೆದು ಹಾಕಿದರೆ ನಮ್ಮ ಆತ್ಮ ಈ ಭೂಲೋಕದಲ್ಲಿಯೂ ಶಾಂತಿ ಸಮಾಧಾನ ದೇವರ ಬಳಿಗೆ ಹೋಗ್ಲಿಕ್ಕೂ ಕೂಡ ಕಾರಣವಾಗ್ತದೆ. ನಾಡಿದ್ದು ನರಕವೆಂಬುದನ್ನು ತಪ್ಪಿಸಿಕೊಳ್ಳಕ್ಕೂ ಕಾರಣವಾಗ್ತದೆ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವುದು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಇದನ್ನು ಕೇಳುವುದು ಮಾತ್ರವಲ್ಲ, ಒಂದು ವೇಳೆ ತಪ್ಪು ಕಂಡ್ರೆ ಪಶ್ಚಾತ್ತಾಪ ಪಟ್ಟು ಸರಿಪಡಿಸಿಕೊಂಡು ಮುಂದೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಕೇಳೋದು ಮಾತ್ರವಲ್ಲ, ಅದು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯಬೇಕು. ಕೇಳಿ ಸುಮ್ಮನೆ ಆದರೆ ಏನು ಪ್ರಯೋಜನವಿಲ್ಲ. ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ನಡೆಯಬೇಕು. ಅದಕ್ಕೆ ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದಬಹುದು, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ಸಿಕ್ಕುವುದೆಂಬುದಾಗಿ. ವಾಕ್ಯವನ್ನು ಕೇಳಿದಾಗ ನಮ್ಮ ಪಾಪಗಳು ಅರ್ಥವಾದಾಗ ನಮ್ಮಲ್ಲಿದ್ದರೆ ಒಪ್ಪಿಕೊಂಡು ಬಿಡಬೇಕು. ಆಗ ದೇವರಿಂದ ನಮಗೆ ಆಶೀರ್ವಾದ. ಇಲ್ಲದ್ರೆ ಏನೇ ಮಾಡಿದರೂ ಕೂಡ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಈ ಭೂಲೋಕದಲ್ಲಿಯೂ ಶಾಂತಿ ಸಮಾಧಾನ ಎಲ್ಲ ಶಿಕ್ಷೆಗೊಳಗಾಗ್ತೇವೆ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೂ ಕೂಡ ನ್ಯಾಯ ತೀರ್ಪಾಗುತ್ತದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ಯಾವ ಮನುಷ್ಯನಲ್ಲಿಯೂ ಸಿಟ್ಟು ಇರಬಾರದು, ಅದು ಕೊಲೆಗೆ ಕಾರಣವಾಗ್ತದೆ. ಒಂದು ವೇಳೆ ಸಿಟ್ಟು ಬಂದರೂ ಕೂಡ ಅದನ್ನು ಮತ್ತೆ ಕ್ಷಮೆ ಕೇಳಿ ಸರಿ ಮಾಡಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಅಂಥವರಿಂದ ನಾವು ದೂರವಿದ್ದು ಜೀವಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದೊಂದು ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಆಶೀರ್ವಾದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿ ತನ್ನ ಸಹೋದರ ಸಹೋದರಿಯರು ಕೂಡ ಇದಕ್ಕೆ ವಿಧೇಯರಾಗಿ ಜೀವಿಸಿ ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದವನ್ನು ಹೊಂದಿ ಇತರರಿಗೆ ತಿಳಿಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಅವರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು